ಹಂಗ ಮಾಡ್ದ ನೋಡಿ ಅವತ್ತು. ಆಮೇಲೆ ಈಗ ನಮ್ಮ ಮನೆಯಲ್ಲಿ ಮದುವೆಗೆ ರೆಡಿ ಆಗಿರೋ ಹುಡುಗ ಅಂದ್ರೆ ಇವನೇ. ಓ ಹೌದಾ? ಹುಡುಗಿ ಹೇಗಿರ್ಬೇಕು? ಓದಿರ್ಬೇಕಾ ಬೆಳ್ಳಗಿರ್ಬೇಕಾ? ಹೇಳಪ್ಪ. ನೋಡಕ್ ಸುಮಾರಾಗಿದ್ರು ಪರವಾಗಿಲ್ಲ, ಓದಿರ್ಲೇಬೇಕು ಅಂತನೂ ಇಲ್ಲ. ಆದ್ರೆ ಸ್ವಭಾವದಲ್ಲಿ ಮಾತ್ರ ನಮ್ಮ ರಾಧಿಕಾತ್ಕೆ ತರ ಇರ್ಬೇಕು. ಓ, ನಾನು ಯಾವಾಗ್ಲೂ ಬಾಸ್ ಜೊತೆಲಿ ಹೇಗಿರ್ತೀನೋ ಹಾಗೆ ಅವಳು ರಾಧಿಕಾತ್ಕೆ ಜೊತೆ ಇರ್ಬೇಕು. ಸರ್ ಹಾಗಾದ್ರೆ ಈಗಲೇ ಆರ್ಡರ್ ತಗೊಂಡ್ಬಿಡಿ, ಆಮೇಲೆ ಸಿಗ್ಲಿಲ್ಲ ಅಂದ್ರೆ ಕಷ್ಟ ನೋಡಿ. ನೀನ್ ಏನ್ ತಲೆ ಕೆಡ್ಸ್ಕೊಬೇಡ ರಾಜು, ಎಲ್ಲಿ ಸಿಗ್ಲಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಡ. ನಮ್ಮ ಆಚಾರಿಗೆ ಹೇಳಿ ರಾಧಿಕನ್ ತರದ್ದೇ ಒಂದ್ ಅಚ್ಚನ ರೆಡಿ ಮಾಡಿಸ್ಬೇಡ. ಅದೇ ಆ ಕೃಷ್ಣ ಪರಮಾತ್ಮ ಭೀಮನ್ನ ಪ್ರತಿಕೃತಿನ ರೆಡಿ ಮಾಡಿಸಿ ಧೃತರಾಷ್ಟ್ರನ್ ಕೊಟ್ನಲ್ಲ ಹಾಗೆ. ವಿವೇಕಣ್ಣ, ಈ ತರ ಆಸೆ ತೋರಿಸಿ ಮೋಸ ಮಾಡ್ಬಾರ್ದು. ಹೋಗಿ ವಿವೇಕಣ್ಣ. ಏ ರಾಜು ನಿಂತ್ಕೊಳ್ಳೋ, ಆರ ಇಲ್ಲಿ. ರಾಜು ನೋಡಿ, ಸ್ವಲ್ಪ ತಮಾಷೆ ಮಾಡಿದ್ರೆ ಸಾಕು ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ರಾಜು ಬಾರೋ, ಒಳ್ಳೆ ಕಡೆ ಹುಡುಗಿ ನೋಡಿ ಮದುವೆ ಮಾಡಿಸ್ತೀವಿ. ರಾಜು ರಾಧಿಕಾ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ? ಅಜ್ಜಿ ಹತ್ರ ಹೇಳಿ ದೃಷ್ಟಿ ತೆಗೆಸ್ಕೋ. ನನ್ನ ಡ್ರೀಮ್ ಗರ್ಲ್ಗೆ ಯಾರಾದ್ರೂ ಕಣ್ಣು ಹಾಕ್ಬೋದು ಇವತ್ತು. ಸಾಕು ಸಾಕು, ನನ್ನ ಕತ್ತಲ್ಲಿ ಇದಿರೋವರೆಗೂ ಯಾರ ಕೆಟ್ಟ ದೃಷ್ಟಿನೂ ನನ್ನ ಮೇಲೆ ಬೀಳಲ್ಲ. ಇದೊಂಥರ ಸುರಕ್ಷಾ ಕವಚ ಇದ್ದ ಹಾಗೆ. ಐ ಸಿ, ಇದು ನಿನಗೆ ಕಟ್ಟಿದ್ದು ನಾನೇ ತಾನೆ. ಸೊ ಅವಾಗ ಅವಾಗ ನೀ ನನಗೆ ದಕ್ಷಿಣೆ ಕೊಡ್ತಾ ಇರಬೇಕು. ದಕ್ಷಿಣೆನಾ? ಏನು? ವರದಕ್ಷಿಣೆ. ವರದಕ್ಷಿಣೆ ಕೊಡಬೇಕು. ಗಂಡಿನ ಕಡೆಯವರು ಮದುವೆ ಸಮಯದಲ್ಲಿ ವರದಕ್ಷಿಣೆ ಕೇಳಲ್ವಾ? ನಾನ್ ಮದುವೆ ಸಮಯದಲ್ಲಿ ಕೇಳಿಲ್ಲ, ಆದ್ರೆ ಈಗ ಕೇಳ್ತಾ ಇದ್ದೀನಿ. ಹೌದಾ? ಆದ್ರೆ ಅಪ್ಪನ ಹತ್ರ ವರದಕ್ಷಿಣೆ ಕೊಡೋಷ್ಟು ದುಡ್ಡಿಲ್ಲ. ಹೌದಾ? ಹಾಗಾದ್ರೆ ನೀನ್ ಕೊಡು. ಈ ಕೆನೆ ಮುತ್ತು ಕೊಟ್ಟಿಯಲ್ಲ, ಈಗ ಈ ಕೆನೆ ಕೊಡು. ನಾವೊಂದು ಪಕ್ಕಾ ಗಾಂಧಿವಾದಿಯಪ್ಪ. ಒಂದ್ ಕೆನೆ ಕೊಟ್ರೆ ಇನ್ನೊಂದ್ ಕೆನೆ ತೋರ್ಸೋದು. ಸೊ ಈ ಕೆನೆ ಕೊಡು. ನಾಚಿಕೆನಾ? ಸರಿ, ಕಣ್ಣು ಮುಚ್ಕೊಳ್ಳ. ರಾಧಿಕಾ, ವರದಕ್ಷಿಣೆ ತಗೊಳ್ಳದೆ ಬಿಡಲ್ಲ ನಾನು. ಅವನು ರಾಜಾದಿರಾಜ, ಅವಳು ಮಹಾರಾಣಿ. ಅವ್ರಿಗೋಸ್ಕರ ಕಾಯ್ತರ ಸೇವಕರ ಥರ ಇವ್ರುಗಳು. ಅಯ್ಯ, ಬಂದ ನೋಡು.
ಯಾರೊಬ್ರು ಬಾಕಿ ಇದ್ರು. ರಾಧಿಕಾ, ಹುಸೆ ಅಪ್ಪ, ನಮಸ್ತೆ. ಅಪ್ಪ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಆಗಿದ್ಯಾ ಕುಸೆ? ಆರಾಮಪ್ಪ. ನೀವ್ ಹೇಗಿದ್ದೀರಾ? ಅಜ್ಜಿ ಚೆನ್ನಾಗಿದ್ದೀರಾ? ಚೆನ್ನಾಗೇನ್ ಬಂತು, ಒಟ್ನಲ್ಲಿ ಇದ್ದೀನಿ. ಅಜ್ಜಿ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಾನು ಅಷ್ಟೇ, ಅದಕ್ಕೆ ಇಲ್ಲಿಗೆ ಬಂದಿದ್ದು. ಕುಸೆ ತುಂಬಾ ಮುದ್ದ ಕಾಣ್ತಾ ಇದೆಯಾ ಕಂದ. ಬೀಗ್ರು ಬನ್ನಿ ಬನ್ನಿ, ಯಾಕಿಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಾಸ್, ಸ್ವಾಮಿಗಳು ಬರ್ತಿದ್ದಾರೆ. ಪ್ರದೀಪ್, ಹೋಗಿ ಆ ಡ್ರಾಮಾನೆಲ್ಲ ನೋಡೋಣ ಬಾ. ನೀನು ಹೋಗು, ನನಗೆ ಇಂಟ್ರೆಸ್ಟ್ ಇಲ್ಲ. ಓಂ ಯಜ್ಞೇನ ಯಜ್ಞಮಯದಂತು ದೇವಾಃ ವಾನಿರ್ಮಾಣಿ ಚಿರಮಾನಾಸನ್ನ ದೇಹನಾಕಂ ಹಿಮಾನಸ್ಸುತಂ ತೇ ಯತ್ರ ಪೂರ್ವೇ ಸಾರ್ಧೋಸಂತು ದೇವಾಃ ಪುರುಷೇ ವೇದಸಂ ಸರ್ವೇ ಜನಃ ಸುಖಿನೋ ಭವಂತು. ಈ ಗ್ರಂಥವನ್ನು ತಗೊಳ್ಳಿ. ಇದನ್ನ ಗಂಡ ಹೆಂಡತಿಯರು ಪಠನ ಮಾಡಿ, ಮನನ ಮಾಡಿ ಅನುಷ್ಠಾನಕ್ಕೆ ತರಬೇಕು. ಇದರಲ್ಲಿ ಧರ್ಮಾಧಿಕಾರಿಗಳು ಅವರ ಧರ್ಮಪತ್ನಿ ಅನುಸರಿಸಬೇಕಾದ ಕರ್ತವ್ಯಗಳು, ಶಾಸ್ತ್ರ ರೀತಿ ನೀತಿಗಳ ವಿವರಣೆಗಳಿದೆ.
ಇದನ್ನು ಶ್ರದ್ಧಾಭಕ್ತಿಗಳಿಂದ ನಿಷ್ಠೆಯಿಂದ ಪಾಲಿಸಿದರೆ ಧರ್ಮಾಧಿಕಾರಿಗಳ ಪದವಿಗೆ ಮಹತ್ವ ಬರುತ್ತದೆ. ಅಷ್ಟು ಮಾತ್ರ ಅಲ್ಲ, ತಲತಲಾಂತರದಿಂದ ಅನುಸರಿಸಿಕೊಂಡು ಬಂದಂಥ ಪುರೋಭಿವೃದ್ಧಿ ಕೂಡ ಆಗುತ್ತದೆ. ದೈವ ನಿಶ್ಚಿತ ಸುಮುಹೂರ್ತದಲ್ಲಿ ಮಹಿಮಾವಂತನ ತಾಯಿ ಆಗುವ ಹಾಗಾಗಿ ಅಹಿಂಸೆ, ಅನ್ಯಾಯ, ಅಕ್ರಮ, ಅಧರ್ಮಗಳು ಮನುಷ್ಯ ಜನಾಂಗ ಬಿಡುಗಡೆ ಆಗದ ಹಾಗೆ ಮಾಡಿದೆ. ಹಾಗಾಗಲು ಒಬ್ಬ ಮಹಾಪುರುಷನ ಆಗಮನ ಅತ್ಯಗತ್ಯ. ಜಗತ್ತು ಅಂತಹ ಮಹಾಪುರುಷನ ಆಗಮನಕ್ಕೆ ಸಿದ್ಧವಾಗಿದೆ, ಕಾಯುತ್ತಿದೆ. ಗೀತೆಯಲ್ಲಿ ಸಂಭವಾಮಿ ಯುಗೇ ಯುಗೇ ಎಂದು ಶ್ರೀ ಕೃಷ್ಣ ಪರಮಾತ್ಮನು ಹೇಳಿದ ನಿಮ್ಮ ಶುದ್ಧ ಮನಸ್ಸುಗಳು ದಾಂಪತ್ಯ ಜೀವನಕ್ಕೆ ಸಿದ್ಧವಾಗಲಿ. ಶುಭಮಸ್ತು. ಎಲ್ಲರೂ ಬಂದು ಆಶೀರ್ವಾದ ಮಾಡಿ. ಅಜ್ಜಿ, ಕುಡಿಯಕ್ಕೆ ಒಂದ್ ತೊಟ್ಟು ವಿಷ ಇದ್ರೆ ತಂದ್ಕೊಡು, ಕುಡಿತೀನಿ. ಅಜ್ಜಿ, ಯಾಕೆ ಹಾಗೆಲ್ಲ ಹೇಳ್ತೀರಾ ಅಜ್ಜಿ? ಮನುಷ್ಯತ್ವ ಇದೆಯಾ ನಿನಗೆ? ವಿಶಾಖ ಪತ್ತೆ ಇಲ್ಲದೆ ಹೋಗಿ ವಾರದ ಮೇಲಾಯ್ತು. ಈಗ ಶ್ರೀಮಂತಿಗೆ ಬಂದ್ಬಿಡ್ತು ಅಂತ ಅದನ್ನೆಲ್ಲ ಮರ್ತ್ಬಿಟ್ಯಾ? ವಿಶಾಖ ಬೀದಿ ಹೆಣವಾದ್ರೂ ನಿನ್ ದುಃಖ ಇಲ್ಲ ಅಲ್ವಾ? ನೀನ್ ನೀಚ ಜಾತಿಯವಳು ಅಂತ ನನಗೆ ಗೊತ್ತು ಕಣೆ. ವಿಶಾಖ ತೊಲಗುದ್ಲು ಅನ್ನೋ ಖುಷಿನಲ್ಲಿ ನೀನ್ ಸಂಭ್ರಮ ಪಡ್ತಾ ಇದೀಯ ಅಲ್ವಾ? ಅಯ್ಯೋ ಅಜ್ಜಿ, ಹಾಗೆಲ್ಲ ಏನೂ ಇಲ್ಲ. ನನ್ನ ಮಾತು ಒಂಚೂರು ಕೇಳಿ ಅಜ್ಜಿ. ವಿಶಾಖ ಇಲ್ಲೆಲ್ಲೋ ಇದ್ದಾಳೆ. ಅವಳು ನೀನ್ ಹುಡುಕೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಖಂಡಿತ ಸಿಗ್ತಾ ಇದ್ಲು. ಆದ್ರೆ ನೀನು ಹುಡುಕ್ಸಕ್ ಹೋಗಲ್ಲ. ಯಾಕೆ ಹೇಳು? ಅವಳನ್ನ ಕಂಡ್ರೆ ನಿನಗಾಗಲ್ಲ ಅಂತ ನನಗೆ ಗೊತ್ತು. ಇಲ್ಲ ಅಜ್ಜಿ, ಹಾಗೆಲ್ಲ ಏನೂ ಇಲ್ಲ. ನನ್ಗೂ ಅವಳು ಕಂಡ್ರೆ ತುಂಬಾನೇ ಇಷ್ಟ. ಮಾತಾಡ್ಬೇಡ, ಮುಂದಕ್ಕೊಂದು ಅಕ್ಷರ ಮಾತಾಡ್ಬೇಡ. ನೀನು ಹೀಗೆ ಮಾತಾಡ್ತಾ ಇದ್ರೆ ನಾನೇನಾಗ್ತೇನೋ ಏನೋ ನನಗೆ ಗೊತ್ತಿಲ್ಲ. ಹೋಗು, ಹೋಗೇ ಇಲ್ಲಿಂದ. ಅಜ್ಜಿ, ಹೋಗು ಅನ್ನಲ್ಲ, ಹೋಗು. ಕುಡಿಯಕ್ಕೆ ಏನಾದ್ರೂ ತಂದು ಕೊಡ್ತಾಳಂತೆ.
ತಂದು ಕೊಡ್ತಾಳೆ. ವಿಶಾಖ ವಿಶಾಖ ಅಪ್ಪ ಒಂದ್ ನಿಮಿಷ. ಬಾಮ. ಒಂದು ನಿಮಿಷ ಬಂದೆ. ಅಮ್ಮ ಬಂದೆ. ಏನ್ ಕುಸೆ? ಅಪ್ಪ ವಿಶಾಖನ್ ಫೋನು. ಆ ಹೆಸರು ಎತ್ತಬೇಡ. ಆ ಹೆಸರು ಯಾರು ನನಗೆ ಪರಿಚಯ ಇಲ್ಲ. ನನಗೆ ಪರಿಚಯ ಇದ್ದಿದ್ದು ಒಬ್ಬರೇ ಒಬ್ರು. ಈಗ ಅವರು ನನ್ನ ಪಾಲಕ್ ಸತ್ತು ಹೋಗಿದ್ದಾರೆ. ಇದು ಶುಭ ಸಂದರ್ಭ ಕಣಮ್ಮ. ಅಂತವ್ರ ಹೆಸರು ತೆಗಿಬಾರ್ದು. ಅವಳ ಹೆಸರು ಬೇಡ. ಅಪ್ಪ ನನ್ನ ಮಕ್ಕಳು ಕಂದ, ಅಪ್ಪನಿಗೆ ವಿಶಾಖನ್ ಹೆಸರು ಎತ್ತಿದ್ರೆ ಕೋಪ ಬರುತ್ತೆ. ಅದು ಗೊತ್ತಿತ್ತು ಯಾಕಮ್ಮ ಅವಳ ವಿಚಾರ ಹೇಳ್ತೀಯ? ಇಲ್ಲ, ಯಾವುದೇ ಕಾರಣಕ್ಕೂ ಅಪ್ಪನ ಮನಸ್ಸಿಗೆ ಆ ವಿಚಾರ ಎತ್ತಿ ನೋವು ಮಾಡಬೇಡ. ವಿಶಾಖನ್ ವಿಚಾರನ ಇಲ್ಲಿಗೆ ಬಿಟ್ಟು ಬಿಡು, ಬಿಟ್ಟು ಬಿಡು ಕಂದ. ನೋಡು ಕಂದ, ಅವಳ ಬಗ್ಗೆ ಕೊರಗ್ತಾ ನೀನು ಕಣ್ಣೀರು ಹಾಕಬೇಡ. ಆ ವಿಶಾಖಗೆ ಖಂಡಿತವಾಗ್ಲೂ ನೀನು ಕಣ್ಣೀರಿನ ಯೋಗ್ಯತೆ ಇಲ್ಲ. ಹೇಳು ಹೇಳು. ಸ್ವಂತ ಅಪ್ಪ ಅಮ್ಮನೇ ಕಣ್ಣೀರು ಹಾಕಲ್ಲ, ಇನ್ನು ಇವಳು ಬೀದೆ ಬಿದ್ದಿದ್ದವಳು. ಅವಳಿಗೆ ಎಲ್ಲಿಂದ ಅನುಕಂಪ ಬರಬೇಕು? ದೇವ್ಗಿ, ನೀನೊಂದು ಹೆಣ್ಣು, ಮನುಷ್ಯತ್ವ ಅನ್ನೋದೇ ಮರ್ತು ಹೋಗಿದೆ ನಿನಗೆ. ಮೃಗಗಳ ಹಾಗೆ ನಡ್ಕೊಂತಾ ಇದೀಯಾ. ಹೌದು ಅತ್ತೆ, ಮೃಗಗಳ ಮಧ್ಯೆ ಬದುಕಬೇಕಾದ್ರೆ ಕ್ರೂರವಾಗ್ಲೇಬೇಕಾಗತ್ತೆ. ಅದು ಅನಿವಾರ್ಯ, ತಿಳ್ಕೊಳ್ಳಿ. ಬಾ ಮಗಳೇ, ನೆಂಟ್ರೆಲ್ಲ ಬಂದಿದ್ದಾರೆ, ವಿಚಾರಿಸ್ಕೊ. ರಾಧಿಕತ್ತೆ ಕಾಯ್ತಿದ್ರು ಬನ್ನಿ. ಬಂದೆ. ಒಂದು ನಿಮಿಷ.